ನಮಸ್ಕಾರ ವೀಕ್ಷಕರೇ, ಶುಭೋದಯ ನಿಮ್ಮೆಲ್ಲರಿಗೂ. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸ್ತ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಆದರ್ಶ ದಾಂಪತ್ಯ ಜೀವನದಲ್ಲಿ ಸಾಮಾನ್ಯ ತಿಳುವಳಿಕೆಯಿಂದ ಹೊಂದಾಣಿಕೆ ಮೂಡುತ್ತದೆ ಹಾಗೂ ತ್ಯಾಗದಿಂದ ಸಮರಸ ಮೂಡುತ್ತದೆ ಅಂತ ಹೇಳ್ತಾ ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ನಿಮ್ಗೆ ಗೊತ್ತೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನಲ್ಮೆಯ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ, ಇವತ್ತು ಶುಕ್ರವಾರ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಈ ಬ್ರಹ್ಮಾಂಡದಲ್ಲಿ ಪ್ರತಿಪೂರ್ವಕವಾಗಿರ್ತಕ್ಕಂಥ ಜೈವ ಚರಿತ್ರೆ ಯಾವತ್ತೂ ಮಿಗಿಲಾಗಿರ್ತಕ್ಕಂಥ ವಿಚಾರ. ಈ ಮಿಗಿಲಾಗಿರ್ತಕ್ಕಂಥ ವಿಚಾರ ಅಂದ್ರೇನು, ಕೈಗೆ ಸಿಕ್ಕಿ ಸಿಗದೇ ಇರತಕ್ಕಂಥದ್ದು ಚಂಚಲ ಸ್ವರೂಪ. ಇವತ್ತು ದುರ್ಗಾಲಕ್ಷ್ಮಿ ಸ್ವರೂಪದ ಒಂದು ಸಂಭವ. ಆ ಒಂದು ಸಂಭವ ಯಾವತ್ತು ಕೃಷ್ಣ ಪರಮಾತ್ಮ ಹೇಳ್ತಾನೆ ಸಂಭವಾಮಿ ಯುಗ ಯುಗೆ ಅಂತ. ಈ ಸಂಭವಾಮಿ ಯುಗ ಯುಗೆ ಅಂದರೆ ಪ್ರಪಂಚದಾದ್ಯಂತ ಪ್ರಕೃತಿಯ ಲಯವನ್ನು ಖಂಡಿತವಾಗ್ಲೂ ಎಲ್ಲರೂ ನೋಡ್ಬೋದು ಅಂತ ಸತ್ಯ ಘಟನೆಗಳನ್ನು ಹೇಳ್ತಾನೆ ಬರ್ತಿದ್ದೀವಿ. ಆದರೆ ಇವತ್ತಿನ ದಿವಸದ ವಿಶೇಷ ಅಂದರೆ ಲಂಕೆಯ ದಹನ. ಅಂದರೆ ಲಂಕೆಯ ದಹನ ಅಂದರೆ ಬೆಂಕಿಯನ್ನು ಹಚ್ಚಿರ್ತಕ್ಕಂಥವನು ಆಂಜನೇಯ ಅಲ್ಲವೇ? ಆಂಜನೇಯ ರುದ್ರ ಸಂಭೂತನಾಗಿರ್ತಕ್ಕಂಥವನು. ಆ ಕಾಲದಲ್ಲಿ ತ್ರೇತಾಯುಗವನ್ನು ಏನು ಹೇಳ್ತಿದ್ವಿ? ಕಾಮಯುಗ ಅಂತ ಕರಿತಿದ್ವಿ. ಅಂದರೆ ಒಂದು ಹೆಣ್ಣಿಗೋಸ್ಕರ ಪರಿಪೂರ್ಣವಾಗಿ ಎಲ್ಲರ ಹೋರಾಟ, ಇಡೀ ಜಗತ್ತು ಒಂದು ಹೆಣ್ಣಿಗೋಸ್ಕರ. ಅದಾದ ಮೇಲೆ ಮೋಹ ಲೋಭ ಎರಡೂ ಸೇರಿರ್ತಕ್ಕಂಥದ್ದು ಯಾವುದಕ್ಕೆ? ದ್ವಾಪರಯುಗ. ಕೃಷ್ಣನ ಕಾಲದಲ್ಲಿ ಏನು ಅಂದರೆ ಜೂಜು, ಅಧಿಕಾರ, ಪದವಿ, ಮೋಹ, ಜಗತ್ತಲ್ಲಿ ಎಲ್ಲವೂ ನಾನೇ ಆಗಬೇಕು, ಎಲ್ಲವೂ ಸೇರ್ತಾ ಬಂತು. ಹಾಗೆ ಕೊನೆ ಕಾಲದ ಕಲಿಯುಗದಲ್ಲಿ ಘೋರವಾಗಿರ್ತಕ್ಕಂಥದ್ದು, ಅದಕ್ಕೆ ರೌದ್ರವಾಗಿರ್ತಕ್ಕಂಥ ವಿಚಾರದಲ್ಲಿ ಏನು ಹೇಳ್ತೀವಿ? ಕ್ರೋಧ. ಅದಕ್ಕೆ ಕ್ರೋಧ ಯುದ್ಧ. ಒಬ್ರಿಗೊಬ್ರು ಕಂಡ್ರೆ ಇನ್ಮೇಲೆ ಆಗಲ್ಲ, ಯಾವ ಕಾಲದಲ್ಲಿ ಯುದ್ಧ ಮಾಡಬೇಕು ಸಿದ್ಧ ಅನ್ನೋದೇ ಯೋಚನೆ. ಒಂದೊಂದು ಯುಗದಲ್ಲೂ ಹೀಗೆ ನಡ್ಕೊಂಡು ಬಂದಾಗ ಆ ಯುಗಗಳನ್ನು ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಬಂದ. ಲೋಕವೆಲ್ಲ ಸಂಭವಾಮಿ ಯುಗೆ ಯುಗೆ, ಯುಗದಲ್ಲಿ ಒಂದೊಂದು ಸಂಭವಿಸ್ತಾ ಹೋಗುತ್ತೆ. ಇವತ್ತಿನ ದಿವಸ ಸಂಭವ ಏನು ಗೊತ್ತಾ? ದುರ್ಗಾಲಕ್ಷ್ಮಿ ಸಂಗಮ. ಅಂದ್ರೇನು? ಸಾಕ್ಷಾತ್ ಆ ದುರ್ಗೆಯ ಬಗ್ಗೆ ಮಾತಾಡಬೇಕು. ಯಾವ ದುರ್ಗೆ? ರಾವಣೇಶ್ವರನ ಕಥೆಯಲ್ಲಿ ಮಾತಾಡಿದಾಗ ದುರ್ಗೆಯ ಬಗ್ಗೆ ಮಾತಾಡಬೇಕು. ತದನಂತರ ತಿರುತ್ತಣಿ. ತಿರುತ್ತಣಿ ಅಂದ್ರೇನು? ಸುಬ್ರಹ್ಮಣ್ಯನ ಬಗ್ಗೆ 6 ಪಡೆಯಪ್ಪ 6 ಪಡೆಯ ವೀಡುಗಳ ಬಗ್ಗೆ ಮಾತಾಡಬೇಕು. ಅದಕ್ಕೆ ಸೋಮವಾರದಿಂದ ಶುಕ್ರವಾರದವರೆಗೂ ಬಂದುಬಿಟ್ವಿ. 4 ವಿಶೇಷವಾಗಿರತಕ್ಕಂಥ ವಿಶ್ಲೇಷಣೆಯಾಗಿ ತಿಳಿಸ್ತಾ ಬಂದಿರತಕ್ಕಂಥ ಒಂದೊಂದು ಪಡೆಯ ವೀಡು. ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ಅರಿಷಡ್ವರ್ಗ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಮದ ಮಾತ್ಸರ್ಯಗಳಲ್ಲಿ ವಿಶೇಷವಾಗಿ ಅಡಗಿರ್ತಕ್ಕಂಥ ಧನಪ್ರಾಪ್ತಿ. ಕೆಲವರು ಹೆಣ್ಣಿಗೋಸ್ಕರ ಒದ್ದಾಡ್ತಾರೆ, ಕೆಲವರು ದುಡ್ಡುಗೋಸ್ಕರ ಒದ್ದಾಡ್ತಾರೆ. ಆದರೆ ಜೀವನ ಇಡೀ ಸಂತೋಷಕ್ಕೋಸ್ಕರ, ಜೀವನ ಇಡೀ ಲೋಕಕ್ಕೋಸ್ಕರ, ನೆಮ್ಮದಿಗೋಸ್ಕರ, ಶಾಂತಿಗೋಸ್ಕರ ಯಾರು ಒದ್ದಾಡಿದ್ದೀರಾ? ಯಾರೂ ಒದ್ದಾಡಲ್ಲ. ಅಂದರೆ ನಮ್ಮದು ನಾವು ತೊಳ್ಕೊಳ್ಳೋಣಪ್ಪ, ಇನ್ನೊಬ್ಬರದ್ದು ಯಾಕೆ ಬೇಕು ಅನ್ನೋ ಜನವೇ ಜಾಸ್ತಿ ಇದ್ದಾರೆ ಹೊರತು ಅಂಥ ಒಂದು ಜನದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಲೋಕಕ್ಕೋಸ್ಕರ ಬದುಕೋಣ ಅಂತ ನಾವು ಭಾಳ ಕಮ್ಮಿ ಜನ. ಎಣಿಸಿದ್ರೆ ಒಂದು ಕೈಯಷ್ಟು. ಅದಕ್ಕೋಸ್ಕರ ಕೈ ಹಿಡಿಯಷ್ಟು ಇರತಕ್ಕಂಥ ಈ ಜನಗಳನ್ನು ನಾವೇನು ಮಾಡಬೇಕು? ಇಡೀ ಜಗತ್ತಿನ ಈ ಕತ್ತಲು ಲೋಕದಲ್ಲಿ ಇವ್ರನ್ನ ಸಂಭವಾಮಿ ಯುಗೆ ಯುಗೆ ಖಂಡಿತವಾಗ್ಲೂ ಕಾಪಾಡತಕ್ಕಂಥವ್ರು ಯಾರಾದರೂ ಇದ್ದಾರಾ ಅಂದರೆ ಈ ರಾವಣೆಯ ಲಂಕೆಯಲ್ಲಿ ಪರಿಪೂರ್ಣವಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ಆಗ ಈ ಒಂದು ಸಂಭವ ಯಾರು ಅಂದರೆ ಭದ್ರಕಾಳಿ. ಅದಕ್ಕೆ ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆಯನ್ನು ದೀಪವನ್ನು ಹಚ್ಚಿ ಅಂತ ಯಾತ್ರೆಯ ಮುಖಾಂತರ ಬರ್ತಾ ಇರತಕ್ಕಂಥ ವಿಚಾರಗಳು. ಏನಕ್ಕೆ ಆ ಗ್ರಾಮ ದೇವತೆ ಯಾಕಾದಲು? ಆ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಈಗ ತಿಳಿಸ್ಕೊಡ್ತೀನಿ.